ನಮಸ್ಕಾರ ಮಹಾಜನತೆ. ಇವತ್ತಿನ ಪಂದ್ಯ ಕೋಲ್ಕತ್ತಾ ವರ್ಸಸ್ ಬೆಂಗಳೂರು. ಪಂದ್ಯ ನಡೀತಾ ಇರುವ ಜಾಗ ಈಡನ್ ಗಾರ್ಡನ್ಸ್ ಸ್ಟೇಡಿಯಂ, ಕೋಲ್ಕತ್ತಾ. ಈ ಈಡನ್ ಗಾರ್ಡನ್ಸ್ ಸ್ಟೇಡಿಯಂ ಏನಿದೆ, ತುಂಬಾ ತರಹದ ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತ ಹೇಳಕ್ಕಾಗಲ್ಲ. ನಾರ್ಮಲ್ ಬ್ಯಾಟಿಂಗ್ ಅಡ್ವಾಂಟೇಜ್ ಪಿಚ್ ಅಂತ ಹೇಳ್ಬೋದು. ಪಿಚ್ ಅಲ್ಲಿ ಒಳ್ಳೆ ಬೌನ್ಸ್ ಸಿಗಬಹುದು ಬಿಕಾಸ್ ಆಫ್ ದ ಫ್ಲಾಟ್ ನೇಚರ್. ಹೈ ಸ್ಕೋರ್ ಆಗುವಂತ ಚಾನ್ಸಸ್ಗಳು ಜಾಸ್ತಿ ಇದೆ. ಈ ಪಿಚ್ ಅಲ್ಲಿ ಸ್ಪಿನ್ ಸಪೋರ್ಟ್ ಚೆನ್ನಾಗಿ ಸಿಗಲಿದೆ. ಮ್ಯಾಚ್ ಹೋಗ್ತಾ ಹೋಗ್ತಾ ಅಂದ್ರೆ ಒಂದು 8ನೇ ಓವರ್ 9ನೇ ಓವರ್ ದಾಟದ ಮೇಲೆ ಸ್ಪಿನ್ ಎಂಟ್ರಿ ಪಾಯಿಂಟ್ ಏನು ಸ್ಟಾರ್ಟ್ ಆಗುತ್ತೆ, ಅವಾಗ ಸ್ಪಿನ್ ಕ್ಯಾನ್ ಗೈನ್ ಆನ್ ಎಡ್ಜ್. ಸ್ವಲ್ಪ ಮುಂಚೂಣಿಯಲ್ಲಿ ಸ್ಪಿನ್ ಇರಬಹುದು. ಯಾಕೆ ಅಂದ್ರೆ ಈ ಪಿಚ್ ಏನಿದೆ ಟರ್ನ್ ಅಂಡ್ ಬೌನ್ಸ್ ನ ಆಫರ್ ಮಾಡುತ್ತೆ. ಸೊ ಯಾರು ಟಾಸ್ ವಿನ್ ಆಗ್ತಾರೆ, ದೇ ವಿಲ್ ಡೆಫಿನೆಟ್ಲಿ ಚೂಸ್ ಟು ಚೇಸ್, ಗ್ಯಾರಂಟಿ. ಯಾಕೆ ಅಂದ್ರೆ ಈ ಪಿಚ್ಚಿನ ಹಿಸ್ಟ್ರಿನೇ ಹಂಗಿದೆ. ಟೀಮ್ ಬ್ಯಾಟಿಂಗ್ ಸೆಕೆಂಡ್ ಹ್ಯಾವ್ ಫೌಂಡ್ ಸಕ್ಸಸ್. ದ ಟೀಮ್ ವಿಚ್ ಇಸ್ ವಿನ್ನಿಂಗ್ ದ ಟಾಸ್ ವಿಲ್ ಡೆಫಿನೆಟ್ಲಿ ಪ್ರಿಫರ್ ಬೌಲಿಂಗ್ ಫಸ್ಟ್ ಅಪಾನ್ ವಿನ್ನಿಂಗ್ ದ ಟಾಸ್. ಓಕೆ, ನೋಟಬಲ್ IPL ರೆಕಾರ್ಡ್ಸ್ ಈಡನ್ ಗಾರ್ಡನ್ಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಹೈಯೆಸ್ಟ್ ಟೀಮ್ ಟೋಟಲ್ ಈ ಪಿಚ್ ಅಲ್ಲಿ ಬಂದಿದ್ದು 2024ರಲ್ಲಿ ಪಂಜಾಬ್ ಕಿಂಗ್ಸ್. 2024ರಲ್ಲಿ ಪಂಜಾಬ್ ಕಿಂಗ್ಸ್ ಅವರು 262 ರನ್ ಹೊಡಿತಾರೆ ಕೋಲ್ಕತ್ತಾ ಮೇಲೆ, 262. ಹಾಗೆ ಈ ಪಿಚ್ ಅಲ್ಲಿ ಲೋಯೆಸ್ಟ್ ಟೋಟಲ್ ನಮ್ಮ RCB ತಂಡದಲ್ಲಿದೆ. ಯಾವ್ದು ಗೊತ್ತಾ? ನಿಮಗೆ ಗೊತ್ತು, 49. ಇದು ನಮ್ಮ ಲೋಯೆಸ್ಟ್ ಟೋಟಲ್ ಇಡೀ IPL ಅಲ್ಲಿ. 2017ರಲ್ಲಿ ನಡೆದಂತ ಒಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಪಂದ್ಯದಲ್ಲಿ RCB 49 ರನ್ಗಳಿಗೆ ಬೌಲ್ಔಟ್ ಆಗಿತ್ತು. ಈ ಒಂದು ವಿಕೆಟ್ ಏನಿದೆ, ಈಡನ್ ಗಾರ್ಡನ್ಸ್ ವಿಕೆಟ್ ಏನಿದೆ, ಇದರದ್ದು ಫಸ್ಟ್ ಇನ್ನಿಂಗ್ಸ್ ಆವರೇಜ್ 163, ವಿಚ್ ಇಸ್ ಜನರಲಿ ಅ ಹೈ ಸ್ಕೋರಿಂಗ್ ವೆನ್ಯೂ. 2024 IPL ಬಿಟ್ಬಿಡಿ, ಏನಕ್ಕೆ ಅಂದ್ರೆ 2024 IPL ಏನಿತ್ತು ಅದು ಪೂರ್ತಿ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿತ್ತು. ಬೌಲರ್ಸ್ ಹ್ಯಾಡ್ ನಥಿಂಗ್. ಇಫ್ ಯು ಆರ್ ಅ ಬೌಲರ್, ಇಟ್ ವಾಸ್ ವೆರಿ ಬ್ಯಾಡ್ ನೈಟ್ ಮ್ಯಾರ್. ಇವತ್ತಿನ ಈಡನ್ ಗಾರ್ಡನ್ಸ್ ಅಲ್ಲಿ ನಡೀತಾ ಇರುವಂತಹ ಕೋಲ್ಕತ್ತಾ ವರ್ಸಸ್ RCB ಪಂದ್ಯ ಹೇಗೆ ಮುಂದೆ ಹೋಗಬಹುದು? ಇವತ್ತಿನ ಪಂದ್ಯದಲ್ಲಿ ಒಂದು ಪಾಸಿಬಿಲಿಟಿ ಆಫ್ ರೈನ್ ಇದೆ. ಪಾಸಿಬಿಲಿಟಿ ಆಫ್ ರೈನ್ ಇದೆ. ಈ ಪಾಸಿಬಿಲಿಟಿ ಆಫ್ ರೈನ್ ಏನಿದೆ ಅದನ್ನ ನಾವು ಜಾಸ್ತಿ ಸೀರಿಯಸ್ ಆಗಿ ತಗೋಬೇಕಾ? ನನ್ನ ಕೇಳಿದ್ರೆ ಇಲ್ಲ. ಓವರ್ ಆಲ್ IPL ಕಂಪೇರ್ ಮಾಡಿದ್ರೆ 2008ರಿಂದ 2024 ನೀವು ಕಂಪೇರ್ ಮಾಡಿದ್ರೆ ದ ಅಮೌಂಟ್ ಆಫ್ ಮ್ಯಾಚ್ ಅಬ್ಯಾಂಡನ್ಡ್ ಡ್ಯೂ ಟು ರೈನ್ ಇಸ್ ವೆರಿ ಕಮ್ಮಿ, ತುಂಬಾ ಕಮ್ಮಿ. ಒಂದೊಂದು ಹೇಳ್ಬೋದು. 2008ರಲ್ಲಿ ನಡೆದಂತ ಮ್ಯಾಚ್ 47 ಡೆಲ್ಲಿ ವರ್ಸಸ್ ಕೋಲ್ಕತ್ತಾ ಮ್ಯಾಚ್ ಅಬಂಡೆಂಟ್ ಆಗಿತ್ತು. 2009ರಲ್ಲಿ ಮುಂಬೈ ವರ್ಸಸ್ ರಾಜಸ್ಥಾನ್ ಮ್ಯಾಚ್ ಅಬಂಡೆಂಟ್ ಆಗಿತ್ತು. 2011ರಲ್ಲಿ ರಾಯಲ್ ಚಾಲೆಂಜರ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಬೆಂಗಳೂರಲ್ಲಿ ನಡೆದಂತ ಪಂದ್ಯ ಅಬಂಡನ್ ಆಗಿತ್ತು. 2012ರಲ್ಲಿ ಕೆಲವು, 2015ರಲ್ಲಿ, 2017ರಲ್ಲಿ, 2019ರಲ್ಲಿ, 2022ರಲ್ಲಿ, 2024ರಲ್ಲಿ ಕೆಲವು ಪಂದ್ಯಗಳು ಮಾತ್ರ. ವಿ ಕ್ಯಾನ್ ಕೌಂಟ್ ದ ನಂಬರ್ಸ್ just like a very sample amount. It's very simple and very sample sized, a small sample sized. ಸೊ ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಂತ ಕೇಳಿದ್ರೆ ಇಲ್ಲ. ಪಂದ್ಯ ನಡೆಯೋ ಸಾಧ್ಯತೆಗಳು ಜಾಸ್ತಿ ಇದೆ. ಓವರ್ಸ್ ಡಿಡಕ್ಟ್ ಆದ್ರೂ ಕೂಡ 16 ಓವರ್ 15 ಓವರ್ ಕೂಡ ಆಗ್ಬೋದು, ಅಥವಾ 10 ಓವರ್ ಮ್ಯಾಚ್ ಕೂಡ ಆಗ್ಬೋದು. ಬಟ್ ಮ್ಯಾಚ್ ನಡೆಯುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಮಳೆ ಬಂತು ಅಂತ ತಕ್ಷಣ ಮ್ಯಾಚ್ ಅಬ್ಯಾಂಡೆಂಟ್ ಆಗುತ್ತೆ ಏನಲ್ಲ. ಬಿಕಾಸ್ ಭಾರತದಲ್ಲಿ ಇವಾಗ ಗ್ರೌಂಡ್ ಅಲ್ಲಿ ಇರುವಂತ ಎಕ್ವಿಪ್ಮೆಂಟ್ ಗಳು ಏನಿದೆ, ನೀರು ತೆಗೆಯುವಂತ ಎಕ್ವಿಪ್ಮೆಂಟ್ ಗಳೇನಿದೆ, ಆರ್ ವೆರಿ ಅಡ್ವಾನ್ಸ್ಡ್ ಅಂಡ್ ದೇ ಕ್ಯಾನ್ ಗೆಟ್ ದ ಗ್ರೌಂಡ್ ರೆಡಿ ಇನ್
very, very, very short time when you compare to other countries. It's a very good opportunity and they can do it. So ಮ್ಯಾಚ್ ನಡೆಯುವ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದ್ಸಲಿ ವೆದರ್ ರಿಪೋರ್ಟ್ ಒಂದ್ಸಲಿ ನೋಡ್ಕೊಂಬರೋಣ ಯಾವ ತರ ಇದೆ ವೆದರ್ ರಿಪೋರ್ಟ್ ಅಂತ. ಇವತ್ತಿನ ವೆದರ್ ರಿಪೋರ್ಟ್ ಏನಿದೆ, ಇಟ್ಸ್ ಅರೌಂಡ್ 25 to 26 degrees. ಹೋಗ್ತಾ ಹೋಗ್ತಾ 6 ಗಂಟೆ ಸಮಯದಲ್ಲಿ ಮಳೆ ಬರುವಂತ ಸಾಧ್ಯತೆಗಳು ಇದೆ. 6 ಗಂಟೆ ಸಮಯದಲ್ಲಿ ಚಾನ್ಸಸ್ಗಳಿದೆ. ಬಟ್ 7 ಗಂಟೆ 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆಲ್ಲ ಮಳೆಗಳು ಯಾವುದೇ ತರದ್ ಕಾಣಿಸ್ತಾ ಇಲ್ಲ. ಇಫ್ ಇಟ್ ರೈನ್ಸ್ ಆಲ್ಸೋ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ವೆರಿ ಹೈ. ನನ್ನ ಪ್ರಕಾರ ನಡೆಯುತ್ತೆ. ಮಳೆಯಿಂದ ಅಬ್ಯಾಂಡನ್ಡ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಬಂದರೂ ಕೂಡ ಅಟ್ಲೀಸ್ಟ್ 10 ಓವರ್ ಮ್ಯಾಚ್ ಅನ್ನ ನಾವು ನೋಡಬಹುದು ಅಂತ. ಓಕೆ, ಇವಾಗ ಇದು ಕೋಲ್ಕತ್ತಾ ಅವರ ಹೋಮ್ ಗ್ರೌಂಡ್ ಆಗಿದ್ರಿಂದ ಲೆಟ್ಸ್ ಸ್ಟಾರ್ಟ್ ವಿತ್ ಕೋಲ್ಕತ್ತಾ. ಅವರ ಟೀಮಲ್ಲಿ ಯಾರ್ಯಾರಿದ್ದಾರೆ, ಅವರ ಟೀಮ್ ಕಾಂಬಿನೇಷನ್ ಹೇಗಿರ್ಬೋದು, ಅವರ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ನೋಡೋಣ ಇವತ್ತು. ಮೊದಲನೆಯದಾಗಿ ಅವರ ತಂಡದ ನೂತನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವಂತಹ ಅಜಿಂಕ್ಯ ರಹಾನೆ. ಈಗ ಅವ್ರ ಟೀಮಲ್ಲಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತ ಸುದ್ದಿ ಕೇಳಿ ಬರ್ತಾ ಇತ್ತು. ನಮ್ಮ ಬೆಂಗಳೂರು ತಂಡದವರು ಕೂಡ ವೆಂಕಟೇಶ್ ಅಯ್ಯರ್ ಅವ್ರ ಹಿಂದೆ ತುಂಬಾ ಬಿಡ್ ಮಾಡಿ ಹೋಗಿದ್ರು ಮೆಗಾ ಆಕ್ಷನ್ ನಲ್ಲಿ. ವಾಟ್ ಐ ಫೀಲ್ ಇಸ್ ವೆಂಕಟೇಶ್ ಅಯ್ಯರ್ ಇಸ್ ನಾಟ್ ದ್ಯಾಟ್ ಗುಡ್ ಆಫ್ ಅ ಕ್ಯಾಪ್ಟನ್ಸಿ ಮೆಟೀರಿಯಲ್. ಇಫ್ ಎಟ್ ಆಲ್ ಅವರು RCBಗೆ ಬಂದಿದ್ರು ಕೂಡ ಅವರು ಕ್ಯಾಪ್ಟನ್ ಆಗಿ ಬರ್ತಾ ಇರ್ಲಿಲ್ಲ. ಮಧ್ಯಮ ಕ್ರಮಾಂಕದಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಆಗಿ ಬರ್ತಿದ್ರೆ ಹೊರತು, ಏನಕ್ಕೆ ಅಂದ್ರೆ ಅವರನ್ನ ಬೌಲರ್ ಆಗಿ ಯೂಸ್ ಮಾಡಿದ್ದು ತುಂಬಾ ಕಮ್ಮಿ ಕೋಲ್ಕತ್ತಾದಲ್ಲಿ. ಅವರ ಬೌಲಿಂಗ್ ಅಷ್ಟು ಪ್ರಭಾವಿತವಾಗಿಲ್ವಾ ಅಂತ ಕೇಳಿದ್ರೆ, ಬೌಲಿಂಗ್ ಪ್ರಭಾವಿತವಾಗಿಲ್ವಾ ಅನ್ನೋದನ್ನ ಪಕ್ಕಕ್ಕಿಟ್ರೆ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಅವ್ರ ಇಸ್ ಅ ಮೇನ್ ಬ್ಯಾಟ್ಸ್ಮನ್ ಹೂ ಕ್ಯಾನ್ ಬೌಲ್, ನಾಟ್ ಅ ಬೌಲಿಂಗ್ ಆಲ್ರೌಂಡರ್, ಈಸ್ ಅ ಬ್ಯಾಟಿಂಗ್ ಆಲ್ರೌಂಡರ್. ಅವರು ತಂಡದ ನೂತನ ಕ್ಯಾಪ್ಟನ್ ಅಜಿಂಕ್ಯ ರಹಾನೆಯಾಗಿ ಅನೌನ್ಸ್ ಆಗಿದ್ರೆ, ಏನಕ್ಕೆ ಅಂದ್ರೆ ಕೋಲ್ಕತ್ತಾ ತಂಡದ ಓನರ್ಗಳು ಹೇಳಿದ್ದೇನು ಅಂದ್ರೆ, ವೆಂಕಟೇಶ್ ಅಯ್ಯರ್ ಮೇಲೆ ಇಷ್ಟೇ ಬೇಗ ಅಷ್ಟು ಪ್ರೆಷರ್ ಕೊಡೋ ಅವಶ್ಯಕತೆ ಇಲ್ಲ. ಹಿ ನೀಡ್ಸ್ ಟು ಫ್ರೀ ಫ್ಲೋ. ಅವರಿಗೆ ಆರಾಮಾಗಿ ಬ್ಯಾಟಿಂಗ್ ಆಡಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಹೇಳಿದ್ರು. 2024ರಲ್ಲಿ ಅವರು ಅಂತ ಕಾನ್ಸಂಟ್ರೇಷನ್ ಕೊಟ್ಟು ಬ್ಯಾಟಿಂಗ್ ಆಡಿದ್ ನಾನೇನು ನೋಡಿಲ್ಲ. ಏನಕ್ಕೆ ಅಂದ್ರೆ ಆಲ್ಮೋಸ್ಟ್ ಕೆಳ ಕ್ರಮಾಂಕದಲ್ಲಿ ಬರ್ತಾ ಇದ್ರು. ಹೋದ ವರ್ಷ ಕೋಲ್ಕತ್ತಾದವ್ರದ್ದು ಬ್ಯಾಟಿಂಗ್ ಆರ್ಡರ್ ಯಾರಿಗೂ ಕೂಡ ಫಿಕ್ಸ್ ಇರಲಿಲ್ಲ. ಯಾರು ಎಲ್ಲಿ ಬೇಕಾದ್ರೆ ಆಡ್ತಾ ಇದ್ರು, ಅಕಾರ್ಡಿಂಗ್ ಟು ದ ಸಿಚುವೇಶನ್ ಯಾರು ಎಲ್ಲಿ ಬೇಕಾದ್ರೆ ಆಡ್ತಾ ಇದ್ರು. ಈ ಸಲ ಅಜಿಂಕ್ಯ ರಹಾನೆ ಅವರು ಮತ್ತೆ ಕೋಲ್ಕತ್ತಾಗೆ ಹೋಗಿದ್ದಾರೆ ಕ್ಯಾಪ್ಟನ್ ಆಗಿ. ಒಳ್ಳೆ ಆಯ್ಕೆ. ಅಜಿಂಕ್ಯ ರಹಾನೆ ವಿಲ್ ಡೆಫಿನೆಟ್ಲಿ ಪ್ಲೇ ಇನ್ ದ ಪವರ್ ಪ್ಲೇ ಇಫ್ ಅ ವಿಕೆಟ್ ಫಾಲ್ಸ್, ಅಂಡ್ ಅವರಿಗೆ ಫ್ರೀ ಆಗಿ ಆಡ್ಲಿಕ್ಕೆ ಅದು ಒಂದು ಒಳ್ಳೆ ಚಾನ್ಸ್. ಅದು ಚೆನ್ನೈಯಲ್ಲಿ ನಾವು ನೋಡಿದೀವಿ, ಅಜಿಂಕ್ಯ ರಹಾನೆ ವಾಸ್ ಆಲ್ವೇಸ್ ಕಮಿಂಗ್ ಇನ್ ದ ಪವರ್ ಪ್ಲೇ ಇಫ್ ಅ ವಿಕೆಟ್ ಫಾಲ್ಸ್ ಅಂಡ್ ಹಿ ಯೂಸ್ ಟು ಸ್ಲಾಗ್ ಅಂಡ್ ಹಿ ಹ್ಯಾಸ್ ಅ ವೆರಿ ಗುಡ್ ಟೆಕ್ನಿಕ್. ನೆಲದಲ್ಲೇ ಬಾಲ್ ಅನ್ನ ಇಡುವಂತ ಒಂದು ಟೆಕ್ನಿಕ್ ಅವ್ರ ಹತ್ರ ತುಂಬಾ ಚೆನ್ನಾಗಿದೆ. ಎರಡನೇದು ರಿಂಕು ಸಿಂಗ್. ಈತ ಎಕ್ಸ್ಪ್ಲೋಸಿವ್ ಬ್ಯಾಟರ್ ಇನ್ ದ ಡೌನ್ ಆರ್ಡರ್. ನಿಮ್ಮೆಲ್ಲರಿಗೂ ಗೊತ್ತು ರಿಂಕು ಸಿಂಗ್ ಯಾವ ತರ ಆಡಬಲ್ಲರು, ನಿಮಗ್ ಗೊತ್ತದು. ಹಿ ಕ್ಯಾನ್ ಪ್ಲೇ ಅ ವಂಡರ್ಫುಲ್ ನಾಕ್ ಡೌನ್ ದ ಆರ್ಡರ್ ಇಫ್ ಗಿವನ್ ಅ ಗುಡ್ ಅಮೌಂಟ್ ಆಫ್ ಬಾಲ್ಸ್. ಮೂರನೇದು ಹೊಸ ಆಯ್ಕೆ ಕ್ವಿಂಟನ್ ಡಿಕಾಕ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಆಲ್ರೆಡಿ ರಿಟೈರ್ ಆಗಿದ್ದಾರೆ, ಲೀಗ್ಗಳನ್ನ ಆಡ್ತಾ ಇದ್ದಾರೆ. ಕ್ವಿಂಟನ್ ಡಿಕಾಕ್ ಇಸ್ ನಾಟ್ ಇನ್ ದಟ್ ಗ್ರೇಟ್ ಫಾರ್ಮ್. ಡರ್ಬನ್ಗೆ ಆಡ್ತಾರೆ ಅನ್ಸುತ್ತೆ ಸೌತ್ ಆಫ್ರಿಕಾದಲ್ಲಿ. ಬಟ್ ಅವ್ರದ್ದು ಈ ಸಲ ಒಂದು 50 ಒಂದು 40 ಬಿಟ್ರೆ ಅಂತ ಅದ್ಭುತ ಸ್ಕೋರ್ ಏನಿಲ್ಲ ಅಲ್ಲಿ. ಸೊ ಕ್ವಿಂಟನ್ ಡಿಕಾಕ್ ವಿಲ್ ಬಿ ದರ್ ಡಿಫಾಲ್ಟ್ ಓಪನರ್. ಮುಂದಿನ ಆಟಗಾರ ರೆಹಮಾನುಲ್ಲಾ ಗುರ್ಬಾಸ್. ಅಫ್ಘಾನಿಸ್ತಾನ್ ತಂಡದ ಈ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಒಳ್ಳೆ ಬ್ಯಾಟ್ಸ್ಮನ್ ಹೌದು, ಆದ್ರೆ ಇವರಿಗೆ ಚಾನ್ಸ್ ಸಿಗುತ್ತಾ? ದಟ್ ವಿಲ್ ಬಿ ಗಿವನ್ ಓನ್ಲಿ ಇಫ್ ಕ್ವಿಂಟನ್ ಡಿಕಾಕ್ ಫೇಲ್ಸ್ ಇನ್ ದ ಫಸ್ಟ್ ಹಾಫ್ ಆಫ್ ದ IPL. ಅದು ಇಲ್ಲ ಅಂದ್ರೆ ಅವರಿಗೆ ಚಾನ್ಸ್ ಸಿಗುವಂತದ್ದು ತುಂಬಾ ಕಮ್ಮಿ, ಚಾನ್ಸೇ ಇಲ್ಲ. ಮುಂದಿನ ಬ್ಯಾಟ್ಸ್ಮನ್ ರಘುವಂಶಿ. ಅತ್ಯುತ್ತಮ ಆಟಗಾರ, ನಿಜವಾಗ್ಲು ಅತ್ಯುತ್ತಮ ಅಂದ್ರೆ ಅತ್ಯುತ್ತಮ ಆಟಗಾರ ನನ್ನ ಕೇಳಿದ್ರೆ ನೀವು. 2024ರಲ್ಲಿ ಇವ್ರದ್ದು ಡೆಬ್ಯೂಟ್ ಆಗಿತ್ತು. ಆ ಸ್ಪೆಷಲೈಸ್ಡ್ ಬ್ಯಾಟರ್. ಕೆರಿಯರ್ ಪೂರ್ತಿ 10 ಮ್ಯಾಚ್ ಆಡಿದ್ದಾರೆ, 163 ರನ್ ಇದೆ, 54 ಅವರ ಹೈಯೆಸ್ಟ್ ಸ್ಕೋರ್. ಹಿ ಹ್ಯಾಸ್ ಅ ಆವರೇಜ್ ಆಫ್ 23
ವಿಚ್ ಇಸ್ ವೆರಿ ಗುಡ್ ನನ್ನ ಕೇಳೋ ಮಟ್ಟಿಗೆ. ಏನದು ಇದಲ್ಲ. 6 ಸಿಕ್ಸ್ ಹೊಡೆದಿದ್ದಾರೆ, ಅಲ್ಲ 8 ಸಿಕ್ಸ್ ಹೊಡೆದಿದ್ದಾರೆ, 16 ಫೋರ್ಗಳಿದೆ. ಸೊ ಮಧ್ಯಮ ಕ್ರಮಾಂಕದಲ್ಲಿ ಒಬ್ಬ ನಂಬಿಕಸ್ಥ ಬ್ಯಾಟರ್ ಅಂತ ಹೇಳ್ಬೋದು. ಅದಾದ್ಮೇಲೆ ಇವ್ರು ತಗೊಂಡಿರೋದು ರೋಮನ್ ಪವಲ್. ಇವ್ರ ಬಗ್ಗೆ ನಾನು ಹೇಳಬೇಕು ಅಂತ ಇಲ್ಲ. 2022ರಲ್ಲಿ ಇವರ ಡೆಬ್ಯೂ ಆಗಿತ್ತು. 2024ರಲ್ಲಿ ಇವರು 10 ಮ್ಯಾಚ್ಗಳನ್ನ ಆಡಿದ್ದಾರೆ. 103 ರನ್ ಮಾತ್ರ ಇವರು ಹೊಡೆದಿದ್ದಾರೆ. ಅದರಲ್ಲಿ 27 ಇವರ ಹೈಯೆಸ್ಟ್. ಸೊ ನನ್ನ ಕೇಳಿದ್ರೆ ರೋಮನ್ ಪವಲ್ ಆಡಲ್ಲ, 11ರಲ್ಲಿ ಆಡಲ್ಲ. ಮುಂದಿನ ಪ್ಲೇಯರ್ ನಮ್ಮ ಕರ್ನಾಟಕದ ಮನೀಶ್ ಪಾಂಡೆ. ಇವರು ಡೆಬ್ಯೂ ಆಗಿದ್ದು 2008ರಲ್ಲಿ RCBಯಲ್ಲಿ. 2024ರಲ್ಲಿ ಒಂದು ಮ್ಯಾಚ್ ಆಡಿದ್ದಾರೆ, 42 ರನ್ಗಳನ್ನ ಹೊಡೆದಿದ್ದಾರೆ. ಒಂಥರ ಹೇಳ್ಬೇಕು ಅಂದ್ರೆ ಇವರು ಕೋಲ್ಕತ್ತಾದ ದತ್ತುಪುತ್ರ. ಇವ್ರು ಕೋಲ್ಕತ್ತಾ ಟೀಮಲ್ಲಿ ಯಾವಾಗ್ಲೂ ಇರ್ತಾರೆ, ಗ್ಯಾರಂಟಿ. ಇವ್ರು ಕೋಲ್ಕತ್ತಾ ಟೀಮಲ್ಲಿ ಇರ್ತಾರೆ. ಮ್ಯಾಚ್ಗಳು ಆಡೋದು ತುಂಬಾ ಕಮ್ಮಿ. 14 ಮ್ಯಾಚಲ್ಲಿ ಕಷ್ಟಪಟ್ಟು ಒಂದು ಮ್ಯಾಚ್ ಇವ್ರಿಗೆ ಕೊಡ್ತಾರೆ. ಅದು ಯಾರು ಒಬ್ರು ಇಂಜುರಿ ಆಗಿದ್ರೆ ಅಥವಾ ಇಂಪ್ಯಾಕ್ಟ್ ಸಬ್ ಆಗಿ ಕೋಲ್ಕತ್ತಾ ಫೇಸಸ್ ಅ ಡೌನ್ ಫಾಲ್, ಮನೀಶ್ ಪಾಂಡೆ ವಿಲ್ ಎಂಟರ್ ಟು ಹೋಲ್ಡ್ ದ 1-8. ಮುಂದಿನ ಬ್ಯಾಟ್ಸ್ಮನ್ ಲೂನಿತ್ ಸಿಸೋದಾ. ಲೂನಿತ್ ಸಿಸೋದಿಯಾ ಅವ್ರದ್ದು ಇನ್ನೂ IPL ಡೆಬ್ಯೂಟ್ ಆಗಿಲ್ಲ. ಹೊಸ ಮುಖ, ವಿಕೆಟ್ ಕೀಪರ್ ಬ್ಯಾಟರ್. ಸೊ ಇವರು ಆಡೋದು ಡೌಟ್. ಈಗ ಆಲ್ರೌಂಡರ್ಗಳ ಪಟ್ಟಿಗೆ ಬರೋಣ. ಮೊದಲನೇ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್, ಎರಡನೇ ಆಲ್ರೌಂಡರ್ ಅಂಕುಲ್ ರಾಯ್, ಮೂರನೇ ಆಲ್ರೌಂಡರ್ ಮೊಯನ್ ಅಲಿ, ನಾಲ್ಕನೇ ಆಲ್ರೌಂಡರ್ ರಮಣ್ದೀಪ್ ಸಿಂಗ್, ಐದನೇ ಆಲ್ರೌಂಡರ್ ದ ಗ್ರೇಟ್ ಆಂಡ್ರೆ ರಸಲ್. ಈಗ ವೆಂಕಟೇಶ್ ಅಯ್ಯರ್ ಅವ್ರ ಬಗ್ಗೆ ಬಂದ್ರೆ 2024ರಲ್ಲಿ ಇವರು 15 ಮ್ಯಾಚ್ಗಳನ್ನ ಆಡಿದ್ದಾರೆ. ಒಟ್ಟು ಹೊಡೆದಿರೋ ರನ್ಗಳು 370, ಹೈಯೆಸ್ಟ್ 70, ಸ್ಟ್ರೈಕ್ ರೇಟ್ ಆಫ್ 158, 19 ಸಿಕ್ಸ್ಗಳನ್ನ 35 ಫೋರ್ಗಳನ್ನ ಇವರು ಹೊಡೆದಿದ್ದಾರೆ. ಅದ್ಭುತವಾದ ಸೀಸನ್ ಅಂತ ಕೇಳಿದ್ರೆ ಅಲ್ಲ. ಏನಕ್ಕೆ ಅಂದ್ರೆ ಇವ್ರದ್ದು 2023ನೇ ಸೀಸನ್ ಏನಿದೆ, ದಟ್ ವಾಸ್ ಅ ವೆರಿ ವೇ ಬೆಟರ್ ವೆನ್ ಯು ಕಂಪೇರ್ ಟು 2024's ಕೆರಿಯರ್ ಆಫ್ ಹಿಸ್. 2023 ವಾಸ್ ವೇ 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 ಬೆಟರ್. ಇನ್ನು ಇವರು ಬೌಲಿಂಗ್ ಕೇಳಿದ್ರೆ ವೇಸ್ಟ್ ನಾನು ಮಾತಾಡಿ. ಏನಕ್ಕೆಂದ್ರೆ ಇವರು ಬೌಲಿಂಗ್ ಮಾಡಿರೋದೇ ತುಂಬಾ ಕಮ್ಮಿ. 2021ರಲ್ಲಿ 51 ಬಾಲ್ ಮಾಡಿದ್ದಾರೆ ಬಿಟ್ರೆ, ಅದಾದ್ಮೇಲೆ ಇವ್ರು ಬೌಲಿಂಗ್ ನೋಡಿರೋದು ನಾವು ತುಂಬಾ ಕಮ್ಮಿ. ಇನ್ನು ಬೌಲರ್ಸ್ ಗಳ ಪಟ್ಟಿಗೆ ಬಂದ್ರೆ, ಮೊದಲನೇ ಬೌಲರ್ ಆಂಡ್ರಿಚ್ ನಾರ್ಕ್ಯಾ, ಎರಡನೇದು ವೈಭವ್ ಅರೋರಾ, ಮಯಾಂಕ್ ಮಾರ್ಕಂಡೆ, ಸ್ಪೆನ್ಸರ್ ಜಾನ್ಸನ್, ಹರ್ಷಿತ್ ರಾಣಾ, ಸುನಿಲ್ ನರೇನ್, ವರುಣ್ ಚಕ್ರವರ್ತಿ, ಚೇತನ್ ಸಕಾರಿಯಾ. ಇವ್ರದ್ದು ಬೌಲಿಂಗ್ ಅಷ್ಟು ಸ್ಟ್ರಾಂಗ್ ಅಂತ ಏನ್ ಅನ್ನಿಸ್ತಾ ಇಲ್ಲ. ಅಷ್ಟು ಸ್ಟ್ರಾಂಗ್ ಕೂಡ ಇಲ್ಲ ಇವ್ರದ್ದು ಬೌಲಿಂಗ್. ಏನಕ್ಕೆ ಅಂದ್ರೆ ಈ ಬೌಲರ್ಗಳನ್ನ ಈ ಸಲ ಲೀಡ್ ಮಾಡ್ತಾ ಇರೋದು ಹರ್ಷಿತ್ ರಾಣಾ. ನಾಟ್ ಅ ಎಕ್ಸ್ಪೀರಿಯನ್ಸ್ಡ್ ಬೌಲರ್. ಹಿಸ್ ಜಸ್ಟ್ 3 years ಓಲ್ಡ್ ಇನ್ IPL. 2022ರಲ್ಲಿ ಇವರು ಡೆಬ್ಯೂಟ್ ಆಗುತ್ತೆ, 2 ಮ್ಯಾಚ್ ಆಡ್ತಾರೆ. 2023ರಲ್ಲಿ 6 ಮ್ಯಾಚ್ ಆಡ್ತಾರೆ. 2024ರಲ್ಲಿ ಫುಲ್ ಫ್ಲೆಕ್ಸ್ಡ್ 13 ಮ್ಯಾಚಸ್. ಸೊ ಇದನ್ನ ಲೀಡ್ ಮಾಡ್ತಾ ಇರುವಂತವ್ರು ಹರ್ಷಿತ್ ರಾಣಾ ಆಗಿದ್ರಿಂದ, ನಾನೇನು ಅವರು ಒಳ್ಳೆ ಬೌಲರ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾಟ್ ದಟ್ ಗುಡ್ ಆಫ್ ಅ ಪೇಸ್ ಅಟ್ಯಾಕ್. ಬಟ್ ಇವ್ರದ್ದು ಸ್ಪಿನ್ ಅಟ್ಯಾಕ್ ಏನಿದೆ, ದಟ್ ಈಸ್ ದ ಕ್ಯಾಚ್. ಸುನಿಲ್ ನರೇನ್ ಅಂಡ್ ವರುಣ್ ಚಕ್ರವರ್ತಿ 8 ಓವರ್ಗಳು ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗಡೆ ಆಗ್ತಾರೆ ಇವರು, ಗ್ಯಾರಂಟಿ. ಸುನಿಲ್ ನರೇನ್ ಇಷ್ಟು ವರ್ಷ ಆದ್ರೂ ಕೂಡ ನಾವು ಬೀಟ್ ಆಗ್ತಾ ಇರುವಂತದ್ದು ಏನ್ ಹೇಳ್ಬೇಕು ನನಗೆ ಗೊತ್ತಿಲ್ಲ. ತಮಾಷೆನಾ, ಇನ್ನು ರೀಡ್ ಮಾಡಕ್ ಆಗ್ತಾ ಇಲ್ವಾ ಅವ್ರನ್ನ ಗೊತ್ತಿಲ್ಲ. ಹಿಸ್ ಗೆಟಿಂಗ್ ಅಪ್ಡೇಟೆಡ್ ಎವ್ರಿ ಸೀಸನ್. ಅದಾದ್ಮೇಲೆ ವರುಣ್ ಚಕ್ರವರ್ತಿ, ಎಲ್ಲರಿಗೂ ಗೊತ್ತಿರುವಂಗೆ ಚಾಂಪಿಯನ್ಸ್ ಟ್ರೋಫಿಲ್ ಅವ್ರು ಏನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತು. ಎಕ್ಸಲೆಂಟ್ ಬೌಲರ್, ತುಂಬಾ ಒಳ್ಳೆ ತಲೆ ಇರುವಂತ ಒಬ್ಬ ಬೌಲರ್ ಅಂತ ಹೇಳ್ಬೋದು. ಇವ್ರದ್ದು ಸ್ಟ್ಯಾಟ್ಸ್ ನೋಡಿದ್ರೆ 2019ರಲ್ಲಿ ಇವರ ಡೆಬ್ಯೂ ಆಗುತ್ತೆ. 2019ರಲ್ಲಿ ಇವರ ಡೆಬ್ಯೂ ಆಗುತ್ತೆ. ಇಲ್ಲಿವರೆಗೂ ಕೂಡ ತುಂಬಾ ಭರವಸೆ ಇರುವಂತ ಒಬ್ಬ ಸ್ಪಿನ್ನರ್. ಏನಕ್ಕೆ ಅಂದ್ರೆ ಇವ್ರನ್ನ ರೀಡ್ ಮಾಡೋದು ಸಖತ್ ಕಷ್ಟ. ಬಾಲ್ ಫ್ಲೈಟ್ ಆಗುತ್ತೆ, ಬಾಲ್ ಫ್ಲೈಟ್ ಆಗಿ ಯಾವ ಕಡೆ ಹೋಗುತ್ತೆ ಅನ್ನೋದೇ ಗೆಸ್ಸಿಂಗ್ ಗೇಮ್. ಅದು ಕ್ವಿಕ್ ಬೌಲರ್ ಅಲ್ಲ,
ಕಣ್ಣು ನೋಡಿದ್ರೆ ಭಯ ಬೀಳ್ಬೇಕು. ಕಣ್ಣು ನೋಡ್ಕೊಂಡು ನಿಮ್ ಮುತ್ತಯ್ಯ ಮುರಳೀಧರ ನೆನಪಿದ್ರೆ ಅವ್ರ ಕಣ್ಣು ಹಿಂಗೂ ಮಾಡ್ಕೊಂಡ್ ಬರೋರು ಬೌಲಿಂಗಿಗೆ. ವರುಣ್ ಚಕ್ರವರ್ತಿ ಅವ್ರು ಕೂಡ ಹಂಗೆ ಬರ್ತಾರೆ. ಕಣ್ಣು ನೋಡ್ಬಿಟ್ಟೆ ಭಯ ಬಿದ್ದೋಗ್ಬಿಡ್ಬೇಕು ಬ್ಯಾಟ್ಸ್ಮನ್. ಈ ಹೊಸ ಬ್ಯಾಟ್ಸ್ಮನ್ಗಳನ್ನೆಲ್ಲ ಸುಮ್ನೆ ಹಂಗೆ ನುಂಗ್ ನೀರ್ ಕುಡಿದ್ಬಿಡ್ತಾರೆ. ಇದು ಕೋಲ್ಕತ್ತಾ ತಂಡದ ಆಟಗಾರರ ಪಟ್ಟಿ. ಇದರಲ್ಲಿ ನನ್ನ ಕೇಳಂಗಿದ್ರೆ ಯಾರ್ಯಾರು ಆಡ್ತಾರೆ ಅಂದ್ರೆ, ನನ್ನ ಲೆಕ್ಕ ಇವತ್ತಿನ KKR ನ ಪ್ಲೇಯಿಂಗ್ 11 ಓಪನರ್ಸ್ ಆಗಿ ಕ್ವಿಂಟನ್ ಡಿಕಾಕ್ ಮತ್ತು ಎಕ್ಸ್ಪ್ಲೋಸಿವ್ ಬ್ಯಾಟರ್ ಸುನಿಲ್ ನರೇನ್. ಎಕ್ಸ್ಪ್ಲೋಸಿವ್ ಗಿಂತ ಹೆಚ್ಚಾಗಿ ಈಸ್ ಅ ಮಿಸ್ಟ್ರಿ ಬ್ಯಾಟರ್. ಯಾವಾಗ ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ, ಪವರ್ ಪ್ಲೇಲಿ ಬರ್ತಾರೆ, ಫೀಲ್ಡರ್ಗಳು ಒಳಗಿರ್ತಾರೆ, ಸರ್ಕಲ್ ಆಚೆಗೆ ಸುಮ್ನೆ ಎತ್ತಂಗೆ ಕೊಟ್ರೆ ಅದು ಡೈರೆಕ್ಟ್ ಉರುಳ್ಕೊಂಡು 4ಗೆ ಹೋಗ್ಬಿಡ್ತದೆ. ಅದು ಓಡೋರ್ ಓಡ್ತಾರೆ, ಬಾಲೆಕ್ಕ ಬರ್ಬೇಕಷ್ಟೇ ಬಿಟ್ರೆ ಬೇರೆ ಏನಿರಲ್ಲ ಅಲ್ಲಿ. ಇವ್ರನ್ನ ಔಟ್ ಮಾಡೋದ್ ಕಷ್ಟನಾ? ಅಷ್ಟೆಲ್ಲ ಏನಿಲ್ಲ, ಕಣ್ ಮುಚ್ಕೊಂಡ್ ಬೀಸ್ತಾರೆ ಸಾಹೇಬ್ರು. ಔಟ್ ಮಾಡೋದೇನು ಅಂತ ಕಷ್ಟ ಅಲ್ಲ. ಬಟ್ ಕೆಲವು ಸಲ ಏನಾಗೋಗುತ್ತೆ ಅಂದ್ರೆ, ಇವ್ರು ಕಣ್ಣು ಮುಚ್ಕೊಂಡು ಬೀಸೋದು ಕರೆಕ್ಟ್ ಆಗಿ ಬಾಲಿಗೆ ತಾಗಿ ಆಚೆ ಹೋಗ್ಬಿಡುತ್ತೆ ಅಷ್ಟೇ. ಒನ್ ಡೌನ್ ಡೆಫಿನೆಟ್ಲಿ ಅಜಿಂಕ್ಯ ರಹಾನೆ, ದ ಕ್ಯಾಪ್ಟನ್ ವಿಲ್ ಡೆಫಿನೆಟ್ಲಿ ಕಮ್ ದರ್. ಅದಾದ್ಮೇಲೆ ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೆ ರಸಲ್, ರಮನ್ದೀಪ್ ಸಿಂಗ್, ಹರ್ಷಿತ್ ರಾಣಾ, ವೈಭವ್ ಅರೋರಾ, ಸ್ಪೆನ್ಸರ್ ಜಾನ್ಸನ್, ವರುಣ್ ಚಕ್ರವರ್ತಿ ಹಾಗೂ ಇಂಪ್ಯಾಕ್ಟ್ ಸಬ್ ಆಗಿ ರಘುವಂಶಿ ಅಥವಾ ಲುವ್ನಿತ್ ಸಿಸೋದಿಯಾ. ಇದು ನನಗನ್ನಿಸುವಂತ ಒಂದು ಪ್ಲೇಯಿಂಗ್ 11 ಗ್ಯಾರಂಟಿ. ಇದರಲ್ಲಿ ವೈಭವ್ ಅರೋರಾ, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ ಗ್ಯಾರಂಟಿ ಆಡ್ತಾರೆ, ಡೌಟೇ ಇಲ್ಲ. ಇದರಲ್ಲಿ ಇವಾಗ ಕ್ವಿಂಟನ್ ಡಿಕಾಕ್, ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಆಂಡ್ರೆ ರಸಲ್, ರಮನ್ದೀಪ್ ಸಿಂಗ್ ಇವ್ರದ್ದು ಹೆಂಗಿದೆ ಅಂದ್ರೆ, ಮೊದಲನೇ 7 ಬ್ಯಾಟ್ಸ್ಮನ್ಗಳು ಅದ್ಭುತವಾಗಿ ಆಡ್ತಾರೆ. ಇದರಲ್ಲಿ ಡಿಪೆಂಡೆಬಲ್ ಪ್ಲೇಯರ್ಸ್ ಯಾರು ಅಂದ್ರೆ, ಗ್ಯಾರಂಟಿಯಾಗಿ ಆಡ್ತಾರೆ ಅಂದ್ರೆ ಯಾರು? ಅಜಿಂಕ್ಯ ರಹಾನೆ ಒಂದು 30, ವೆಂಕಟೇಶ್ ಅಯ್ಯರ್ ಡಿಪೆಂಡಿಂಗ್ ಆನ್ ಹಿಸ್ ಫಾರ್ಮ್, ರಿಂಕು ಸಿಂಗ್, ಆಂಡ್ರೆ ರಸಲ್ ಅಂಡ್ ರಮನ್ದೀಪ್ ಸಿಂಗ್ ಇವರು 3 ಜನ ಕೆಳ ಕ್ರಮಾಂಕದಲ್ಲಿ ಆಡುವಂತವರಾಗಿದ್ರಿಂದ, ಅಂದ್ರೆ 15ರಿಂದ 20ನೇ ಓವರ್ ಅಲ್ಲಿ ಇವರು ಆಡುವಂತವರಾಗಿದ್ರಿಂದ, ಇವಾಗ ಅಪ್ಪಿ ತಪ್ಪಿ ಇಫ್ ದೇ ಸಡನ್ಲಿ ಫೇಸ್ ದ ಕೊಲಾಪ್ಸ್, ಇವರೆಲ್ಲರೂ ಕೂಡ ಪಾರ್ಟಿಗೆ ಬರ್ತಾರಾ ಅದು ಗೊತ್ತಿಲ್ಲ. ನನ್ನ ಮಟ್ಟಿಗೆ ಬರಲ್ಲ. ರಿಂಕು ಸಿಂಗ್ ಅವರು ಕುಟಾಡಕ್ ಟ್ರೈ ಮಾಡಿ ಲಾಸ್ಟ್ ಅಲ್ಲಿ ಹೊಡೆಯಕ್ ಹೋಗ್ಬಹುದು. ಸೊ ಒಂದ್ ಎಂಡ್ ಹಿ ಕ್ಯಾನ್ ಕೀಪ್. ಆಂಡ್ರೆ ರಸಲ್ ಅವರು ಒಂದ್ 10 ಬಾಲ್ ಕುಟ್ಟಾಡ್ಬೋದು, ಅದಾದ್ಮೇಲೆ ಅವ್ರಿಗೂ ಪೇಷನ್ಸ್ ಹೋಗ್ಬಿಡುತ್ತೆ, ಬಾರ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂಟಿಲ್ ಅಂಡ್ ಅನ್ಲೆಸ್ ಹಿ ಇಸ್ ಇನ್ ಟ್ರೆಮಂಡಸ್ ಫಾರ್ಮ್. ಮ್ಯಾಚ್ ಅನ್ನ ಸುಮ್ನೆ ಹಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಎದುರಾಳಿ ತಂಡದಿಂದ. ಇನ್ನು ರಮಣ್ದೀಪ್ ಸಿಂಗ್, ಇದು ಸ್ವಲ್ಪ ಕಷ್ಟದ ಕತೆ ರಮಣ್ದೀಪ್ ಸಿಂಗ್. ಏನಕ್ಕೆ ಅಂದ್ರೆ, ಈತ ಒಬ್ಬ ಜೆನ್ಯೂನ್ ಬ್ಯಾಟ್ಸ್ಮನ್. he can play slog, he can play proper book cricket. ಸೊ ಕೆಳ ಕ್ರಮಾಂಕದಲ್ಲಿರುವ ಏಕೈಕ ಡಿಪೆಂಡೆಬಲ್ ಆಟಗಾರ ರಮಣ್ದೀಪ್ ಸಿಂಗ್. ಆಂಡ್ರೆ ರಸಲ್ ಡಿಪೆಂಡೆಬಲ್ ಮೊದಲು ಡಿಪೆಂಡೆಬಲ್ ಆಗಿದ್ರು, ಈಗ ನನ್ನ ಲೆಕ್ಕ ಅಲ್ಲ. ರಿಂಕು ಸಿಂಗ್ ಡಿಪೆಂಡೆಬಲ್, ರಿಂಕು ಸಿಂಗ್ ಡಿಪೆಂಡೆಬಲ್ ಹೌದು, ಬಟ್ ಇವಾಗ ಕೊಲಾಪ್ಸ್ ಅನ್ನು ನೋಡಿದ್ರೆ ನಿಂತ್ಕೋತಾರ 20 ಓವರ್ ವರ್ಗು ಚಾನ್ಸ್ ಇಲ್ಲ. ಇನ್ನು ವೆಂಕಟೇಶ್ ಅಯ್ಯರ್ ಪಾಸಿಬಿಲಿಟಿ, ಒಂದ್ ಎಂಡನ್ನ ಹೋಲ್ಡ್ ಮಾಡುವಂತ ತಾಕತ್ತಿರುವಂತ ಆಟಗಾರ. ಅಜಿಂಕ್ಯ ರಹಾನೆ ಪವರ್ ಪ್ಲೇ ಆದ್ಮೇಲೆ ಆಸಾಮಿ ಉಳಿಯೋದು ಕಷ್ಟ. ಪವರ್ ಪ್ಲೇಲಿ ನಿಂತ್ಕೋಬಹುದು, ಪವರ್ ಪ್ಲೇ ಆದ್ಮೇಲೆ ನನಗೇನು ಡೌಟ್. ಕ್ವಿಂಟನ್ ಡಿಕಾಕ್ ನಾಟ್ ಇನ್ ಫಾರ್ಮ್. ಸುನಿಲ್ ನರೇನ್ ಹೇಳದ್ನಲ್ಲ, ಮಿಸ್ಟರಿ ಬ್ಯಾಟ್ಸ್ಮನ್ ಇವರು. ಸ್ಪಿನ್ನರು ಹೌದು, ಬ್ಯಾಟ್ಸ್ಮನ್ ಹೌದು, ಎರಡು ಮಿಸ್ಟ್ರಿನೇನೆ. ಯಾವ ತರ ಬಾಲ್ ಹಾಕ್ತಾರೆ, ಯಾವ ತರ ಬ್ಯಾಟಿಂಗ್ ಮಾಡ್ತಾರೆ, ಅವತ್ತಿನ ದಿನ ಅವ್ರಿಗೆ ಗೊತ್ತಾಗಬೇಕು, ನಮ್ಗಂತೂ ಗೊತ್ತಾಗಲ್ಲ. ಸೊ ಇದು ಕೋಲ್ಕತಾ ತಂಡದ ನನಗನಿಸುವಂತ ಪ್ಲೇಯಿಂಗ್ 11. ನಿಮ್ಗೇನ್ ಅನ್ಸುತ್ತೆ ಅಂತ ನೀವ್ ಹೇಳಿ. ಅದಾದ್ಮೇಲೆ ಇವತ್ತು ಅವ್ರನ್ನ ಎದುರಿಸ್ತಾ ಇರುವಂತ ತಂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ರಜತ್ ಮನೋಹರ್ ಪಟಿದಾರ್ ಅವರ ನೇತೃತ್ವದಲ್ಲಿ ಇವತ್ತು RCB ಕಣಕ್ಕಿಳಿಯಲಿದೆ. ಸೊ ಆಲ್ರೆಡಿ ನಾನು ಕಳೆದ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಟೀಮಲ್ಲಿ ಇರುವಂತ ಆಟಗಾರರು ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ದೇವದತ್ ಪಡಿಕ್ಕಲ್, ಸ್ವಸ್ತಿಕ್ ಚಿಕಾರ ಇವರೆಲ್ಲ ಬ್ಯಾಟರ್ಗಳು. ಆಲ್ರೌಂಡರ್ ಪಟ್ಟಿಯಲ್ಲಿ ಲಿಯಂ ಲಿವಿಂಗ್ಸ್ಟನ್, ಕೃಣಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಮನೋಜ್ ಬಾಂಡ್ಗೆ, ಜೇಕಬ್ ಬೆಥಲ್. ಇನ್ನು ಬೌಲರ್ಗಳ ಪಟ್ಟಿಯಲ್ಲಿ ಜಾಶ್ ಹ್ಯಾಸಲ್ವುಡ್, ರಸೀಕ್ ದರ್,
ಸುಯಾಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ನುವಾನ್ ತುಷಾರ, ಇಂಗಡಿ, ಅಭಿನಂದನ್ ಸಿಂಗ್, ಮೋಹಿತ್ ರಾತೆ, ಯಶ್ ದಯಾಳ್. ಈ ಸಲಿ ನಿಮ್ಗೆ ಅನಿಸ್ತಾ ಇಲ್ವಾ ನಮ್ದು RCB ತಂಡ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ಅಂತ? ಇವಾಗ ನೋಡಿ ಎಷ್ಟು ಜನ ಬ್ಯಾಟರ್ಗಳನ್ನ ತಗೊಂಡಿದೀವಿ ಅಂತ ನೋಡೋಣ. 1, 2, 3, 4, 5, 6 6 ಜನ ಬ್ಯಾಟ್ಸ್ಮನ್ಗಳು, 1, 2, 3, 4, 5, 6, 7 7 ಜನ ಆಲ್ರೌಂಡರ್ಗಳು, 5 9 ಜನ ಬೌಲರ್ಗಳು. ಇಲ್ಲಿವರೆಗೂ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ವಿ ವುಡ್ ಹ್ಯಾವ್ ಇನ್ವೆಸ್ಟೆಡ್ ಮೋರ್ ಇನ್ ದ ಬ್ಯಾಟ್ಸ್ಮನ್ಸ್. ನಾವು ಬೌಲರ್ಗಳಿಗೆ ಇನ್ವೆಸ್ಟ್ ಮಾಡಿದ್ದು ತುಂಬಾ ಕಮ್ಮಿ. 2016ರಲ್ಲಿ ಮಿಚೆಲ್ ಸ್ಟಾಕ್ ಅನ್ನ ತಗೊಂಡಿದ್ ಬಿಟ್ರೆ ಅಂತ ಅದ್ಭುತ ಬೌಲರ್ನ RCB ನೋಡ್ಲೇ ಇಲ್ಲ. ಯಾಕೆಂದ್ರೆ ಅಲ್ಸಾರಿ ಜೋಸಫನ್ನೆಲ್ಲ ತಗೊಂಡ್ಬಿಟ್ಟಿದೀವಿ ನಾವು. ಅವ್ರ ಫಾರ್ಮ್ ಅಲ್ಲಿ ಇದ್ದಾಗ್ಲೇ ಅಂತ ಅದ್ಭುತ ಪ್ಲೇಯರ್ ಅಲ್ಲ ಅವರು. ಅಂತವ್ರನ್ನ ಫಾರ್ಮ್ ಅಲ್ಲಿ ಇಲ್ದೇ ಇದ್ದಾಗ ತಗೊಂಬಂದ್ ಕೂರ್ಸಿದ್ವಿ ನಾವು. ಇನ್ನು ಲೋಕಿ ಫರ್ಗಸನ್ ವಿಕೆಟ್ ತೆಗಿತಾರೆ, ಇಲ್ಲ ಅಂತ ಹೇಳಲ್ಲ, ವೆರಿ ಕ್ವಿಕ್ ಬೌಲರ್. ಬಟ್ ರನ್ ಕಮ್ಮಿ ಕೊಡ್ತಾರ? ಚಾನ್ಸೇ ಇಲ್ಲ. ಮಿನಿಮಮ್ ಅಂದ್ರೂ 40ರಿಂದ 50 ಗ್ಯಾರಂಟಿ ಕೊಡ್ತಾರೆ. ಬೌಲಿಂಗ್ ಪಿಚ್ ಆದ್ರೇನೆ, ನೀನ್ ಬ್ಯಾಟಿಂಗ್ ಪಿಚ್ ಆದ್ರೆ ಕೇಳಂಗೆ ಇಲ್ಲ, ಒಗದು ಒಣಗಾಕ್ಬಿಡ್ತಾರ ಅವ್ರನ್ನ. ಹಿಂಗಿದೆ ಕತೆ. ಬಟ್ ಈ ಸಲಿ ನೋಡಿ, ಜಾಶ್ ಹ್ಯಾಸಲ್ವುಡ್ ಪ್ರಾಪರ್ ಡೆತ್ ಬೌಲರ್, ಪ್ರಾಪರ್. ಭುವನೇಶ್ವರ್ ಕುಮಾರ್ ಸ್ವಿಂಗ್ ಕಿಂಗ್. ಇವಾಗ ಲಾಸ್ಟ್ ಇಯರ್ ಒಂದೇ 2024ರಲ್ಲಿ ಒಂದೇ ಅವ್ರದ್ದು ಒಂದು ವೀಕ್ ಪ್ಯಾಚ್ ನೋಡಿದ್ ನಾವು. ಇಲ್ಲ ಅಂದ್ರೆ ಡೆತ್ ಬೌಲಿಂಗ್ ಅಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋದಿಸ್ ನೋ ಚಾನ್ಸ್. ಅದಾದ್ಮೇಲೆ ಯಶ್ ದಯಾಳ್, ನಮ್ಮ ರಿಟೆನ್ಷನ್, ನಂಬಿಕಸ್ತ ರಿಟೆನ್ಷನ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಈ ಸಲಿ ನಮ್ಗಿರುವಂತ ಸ್ಪೇಸ್ ಅಟ್ಯಾಕ್ ಏನಿದೆ ಸಖತ್ತಾಗಿದೆ. ಇನ್ನು ನೀವು ಸ್ಪಿನ್ನರಿಗೆ ಬರ್ತೀರಾ, ಕೃಣಾಲ್ ಪಾಂಡ್ಯ ಹೂ ಕ್ಯಾನ್ ಬೌಲ್ ವೆರಿ ಗುಡ್ 4 ಓವರ್ಸ್, ವೆರಿ ಗುಡ್ 4 ಓವರ್ಸ್. ಮಾತಾಡಂಗೆ ಇಲ್ಲ. ಅರೌಂಡ್ ಎಷ್ಟು 8.3 ಏನೋ ಇದೆ ಎಕಾನಮಿ. ತುಂಬಾ ಅದ್ಭುತವಾಗಿ ಕ್ವಿಕ್ ಆಗಿ ಮಾಡಿ ಹೋಗ್ಬಿಡ್ತಾರೆ. ಪ್ರಾಪರ್ ಎಕಾನಮಿಕ್ ಬೌಲರ್ ಕೃಣಾಲ್ ಪಾಂಡ್ಯ. ಸೊ 4 ಓವರ್ ಸೆಟ್ಟು. ಜಾಶ್ ಹ್ಯಾಸಲ್ವುಡ್ 4 ಓವರ್ ಸೆಟ್ಟು, 2 ಸ್ಟಾರ್ಟಿಂಗ್ ಅಲ್ಲಿ 2 ಎಂಡಿಂಗ್ ಅಲ್ಲಿ. ಭುವನೇಶ್ವರ್ ಕುಮಾರ್ 2 ಸ್ಟಾರ್ಟಿಂಗ್ ಅಲ್ಲಿ 2 ಎಂಡಿಂಗ್ ಅಲ್ಲಿ. ಸೊ ಎಷ್ಟಾಯ್ತು? 12 ಓವರ್ ಇಲ್ಲೇ ಮುಗೀತು. ಇನ್ನು ಯಶ್ ದಯಾಳ್ 16 ಓವರ್ ನಮ್ಮ ಹತ್ರ ಕರೆಕ್ಟ್ ಆಗಿ ಬೌಲರ್ಗಳಿದ್ದಾರೆ, ಪ್ರಾಪರ್ ಬೌಲರ್ಸ್. 16 ಓವರ್. ಇನ್ನು ಇಂಪ್ಯಾಕ್ಟ್ ಸಬ್ ಆಗಿ ಸುಯಾಶ್ ಶರ್ಮಾ ಬಂದ್ರೆ ಅಲ್ಲಿ 2 ಓವರ್ ಇದೆ. ಲಿವಿಂಗ್ಸ್ಟನ್ ಮಾಡ್ತಾರೆ ಬೌಲಿಂಗ್ ಅನ್ನ. ಇಟ್ಸ್ ಅ ವೆರಿ ಪ್ರಾಪರ್. ನನ್ನ ಕೇಳೋ ಮಟ್ಟಿಗೆ ಈ ಸಲ RCB ಟೀಮ್ ತುಂಬಾ ಬ್ಯಾಲೆನ್ಸ್ ಆಗಿ ಕಾಣಿಸ್ತಿದೆ. ಇನ್ನು ರೊಮೋರಿಯೋ ಶೆಫರ್ಡ್ ಕೂಡ ಆಲ್ರೌಂಡರ್. ಅವ್ರ ಬೌಲಿಂಗ್ ನಂಬ್ಕೊಂಡು ಅವ್ರನ್ನ ಇಳಿಸ್ಬಾರ್ದು ನಾವು. ಆಕ್ಚುಲಿ ಏನಕ್ಕೆ ಅಂದ್ರೆ ಅವ್ರ ಬೌಲಿಂಗ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಬಟ್ ಅ ಗನ್ ಬ್ಯಾಟ್ಸ್ಮನ್, ಡೆಫಿನೆಟ್ ಆಗಿ. ಈ ಸಲಿ RCB ತಂಡ ನನ್ನ ಪ್ರಕಾರ ಟಾಪ್ 4 ಅಲ್ಲಿ ಇರುತ್ತೆ. ಪ್ಲೇ ಆಫಿಗೆ ಈ ಸಲಿನೂ ಕೂಡ ನಾವು ಹೋಗ್ತೀವಿ ಗ್ಯಾರಂಟಿಯಾಗಿ. ಏನಕ್ಕೆ ಅಂದ್ರೆ ಕಳೆದ ವರ್ಷ ಅಂತಂತ ಬೌಲರ್ಗಳನ್ನ ಇಟ್ಕೊಂಡು 6 ಗೆದ್ದು ನಾವು ಪ್ಲೇ ಆಫ್ ಹೋಗಿದ್ವಿ. ಈ ಸಲ ಇಂಥ ಬೌಲರ್ಗಳನ್ನ ಇಟ್ಕೊಂಡು ನಾವು ಗೆದ್ದು ಪ್ಲೇ ಆಫಿಗೆ ಹೋಗಲ್ವಾ? ಗ್ಯಾರಂಟಿ ಹೋಗ್ತೀವಿ. ಇವತ್ತು ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗಿಲ್ಲ ಅಂತ ಆದ್ರೆ 10 ಓವರ್ ಮ್ಯಾಚ್ ಆಗ್ಲಿ, 16 ಓವರ್ ಮ್ಯಾಚ್ ಆಗ್ಲಿ, 20 ಓವರ್ ಕಂಪ್ಲೀಟ್ ಮ್ಯಾಚ್ ಆಗ್ಲಿ, ನನ್ನ ಪ್ರಕಾರ ಇವತ್ತು ಗೆಲ್ಲೋದು RCB. ನಾಟ್ ಬಿಕಾಸ್ ಐ ಡೀಪ್ಲಿ ಸಪೋರ್ಟ್ RCB, ಹಂಗಲ್ಲ. ಐ ಡೀಪ್ಲಿ ಸಪೋರ್ಟ್ RCB, ಬಟ್ ಇವತ್ತಿನ ನೀವು ಟೀಮ್ ಸ್ಟ್ರಕ್ಚರ್ ನೋಡಿದ್ರೂ ಕೂಡ RCB ಈಸ್ ದ ಫೇವ್ರೆಟ್ ಟು ವಿನ್ ದಿಸ್ ಮ್ಯಾಚ್. ಏನಕ್ಕೆ ಅಂತ ಹೇಳ್ತೀನಿ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಅವರು ಓಪನಿಂಗ್ ಮಾಡ್ತಾರೆ. ಫಿಲ್ ಸಾಲ್ಟ್ ಅವರು ಲಾಸ್ಟ್ ವರ್ಷ ಕೋಲ್ಕತ್ತಾದಲ್ಲೇ ಇದ್ರು, ಸೊ ಹಿ ನೋಸ್ ದ ಪಿಚ್. ಫಿಲ್ ಸಾಲ್ಟ್ ಅಂಡ್ ವಿರಾಟ್ ಕೊಹ್ಲಿ ವಿಲ್ ಓಪನ್. ದೇವದತ್ ಪಡಿಕ್ಕಲ್ at 1 down, ರಜತ್ ಪಟಿದಾರ್ at 2 down. 4. ನನ್ನ ಪ್ರಕಾರ ನೆಕ್ಸ್ಟ್ ಶುಡ್ ಬಿ ಲಿಯಮ್ ಲಿವಿಂಗ್ಸ್ಟೋನ್. ಅವ್ರಾದ ಮೇಲೆ ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್ಗಿಂತ ಮುಂಚೆ ಕೃಣಾಲ್ ಪಾಂಡ್ಯ ಯಾಕೆ ಬರ್ತಾರೆ ಅಂತ ಆದ್ರೆ ಇಫ್ ಎಟ್ ಆಲ್ ಅಲ್ಲಿ ಒಂದು ಕೊಲಾಪ್ಸ್ ಆದ್ರೆ ಸಮ್ವನ್ ಶುಡ್ ಕಮ್ ಆಸ್ ಅ ಲೆಫ್ಟ್ ಹ್ಯಾಂಡರ್. ಏನಕ್ಕೆ?
ಲೆಫ್ಟ್ ರೈಟ್ ಕಾಂಬಿನೇಷನ್ ಮೇಕ್ಸ್ ಕ್ವೈಟ್ ಅ ಡಿಫರೆನ್ಸ್ ಅಂತ ಅನ್ಸುತ್ತೆ ನನಗೆ. ಸೊ ಅದಾದ್ಮೇಲೆ ಟಿಮ್ ಡೇವಿಡ್ ಆದ್ಮೇಲೆ ನಮ್ಮ ಬೌಲರ್ಸ್ಗಳೇನಿದ್ದಾರೆ ಅವರು ಬರ್ತಾರೆ. ಜಾಶ್ ಹ್ಯಾಸಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಇವ್ರು ಬರ್ತಾರೆ. ಸೊ ನನ್ನ ಪ್ಲೇಯಿಂಗ್ 11 RCB ಇವತ್ತಿನ ಮ್ಯಾಚಿಗೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಲಿಯಮ್ ಲಿವಿಂಗ್ಸ್ಟನ್, ಕೃಣಾಲ್ ಪಾಂಡ್ಯ, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಭುವನೇಶ್ವರ್ ಕುಮಾರ್, ಜಾಶ್ ಹ್ಯಾಸಲ್ವುಡ್, ಯಶ್ ದಯಾಳ್. ಇಂಪ್ಯಾಕ್ಟ್ ಸಬ್ ಆಗಿ ಸುಯೋಶ್ ಶರ್ಮಾ ಅಥವಾ ರಸೀಕ್ ದರ್ ಇವ್ರು ಬರ್ತಾರೆ. ಸೊ ಇವತ್ತಿನ ಪಂದ್ಯದಲ್ಲಿ ನನ್ನ ಆಯ್ಕೆ RCB ಗೆಲ್ಲಬಹುದು. ನನ್ನ ಪ್ರಕಾರ ಇವತ್ತು ಗೆಲ್ಲಬೇಕು. ಏನಕ್ಕೆ ಅಂತೀರಾ? ವಿಲ್ ಸ್ಟಾರ್ಟ್ ವಿತ್ ಅ ಹೈ ನೋಟ್. RCB ಟಾಸ್ ಗೆದ್ದು ದೇ ನೀಡ್ ಟು ಬೌಲ್ ಫಸ್ಟ್ ಇಫ್ ಮಳೆ ಯಾವುದು ಬಂದಿಲ್ಲ ಅಂದ್ರೆ. ಇಫ್ ಎಟ್ ಆಲ್ ಮಳೆ ಆಲ್ರೆಡಿ ಬಂದು ಟಾಸ್ ಲೇಟ್ ಆಯ್ತು ಅಂತ ಆದ್ರೆ ದೇ ಡೆಫಿನೆಟ್ಲಿ ಹ್ಯಾವ್ ಟು ಬ್ಯಾಟ್ ಫಸ್ಟ್, ಸ್ಕೋರ್ ಬಿಗ್